ಉದ್ಯಮಕ್ಕೆಂದು ನೀಡಿದ ಜಾಗ ರಿಯಲ್ ಎಸ್ಟೇಟ್ ಸಂಸ್ಥೆಗೆ ಮಾರಾಟ. 53 ಎಕರೆ ಭೂಮಿ 250 ಕೋಟಿಗೆ ಸೋಲ್ಡ್ ಔಟ್. ರೈತರಿಂದ ಕಿತ್ತುಕೊಂಡ ಕೆಎಡಿಬಿ ಪೂರ್ವಂಕರಿಗೆ ಮಾರಿದ ಇನ್ಫೋಸಿಸ್. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಟ್ರೂ ಲೈಸ್ ನ್ಯೂಸ್. ನಮ್ಮ ಚಾನಲ್ ನಿಮಗೋಸ್ಕರ ನಿಮಗಾಗಿ ತಂದಿರುವಂಥ ಕಾರ್ಯಕ್ರಮ, ಒಂದು ಸ್ಪೆಷಲ್ ಪ್ರೋಗ್ರಾಮ್ನ ನಿಮಗೋಸ್ಕರ ಮಾಡ್ತಾ ಇದ್ದೀವಿ. ಕಾರಣ ಯಾಕೆ ಅಂತಂದರೆ, ಈ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಕ್ಕೆ ಹೊರಟಿರೋಂಥ ವ್ಯಕ್ತಿ ತುಂಬಾನೇ ಫೇಮಸ್ಸು. ಅವರನ್ನು ದೇವರು ಅಂತಾರೆ, ದೇವತೆ ಅಂತಾರೆ, ಅವರ ಗಂಡನ್ನ ದೇವರು ಅಂತಾರೆ, ಆಮೇಲೆ ಈ ನಾಡಿನ ಒಂದು ದೊಡ್ಡ ಮಟ್ಟದ ಐಕಾನ್ ಅಂತಾರೆ. ಬಟ್ ಆದರೆ ಇವತ್ತು ಆ ದೇವತೆಗೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆಯಿಂದ ಒಂದು ಜಮೀನು ಮಾರಾಟ ಆಗಿದೆ. ಓಕೆ, ಒಂದು 250 ಕೋಟಿ ಬೆಲೆ ಬಾಳೋ ಒಂದು ಜಮೀನು ಮಾರಾಟ ಆಗಿದೆ. ಓಕೆ, ನೀವೆಲ್ಲ ಅಂದ್ಕೊಳ್ಬೋದು, ಐ ಥಿಂಕ್ 2 ತಿಂಗಳ ಹಿಂದೆ ಸುವರ್ಣ ನ್ಯೂಸ್ ಚಾನೆಲ್ನ ರಾಜು ಚಂದ್ರಶೇಖರ್ ಕುಟುಂಬದ ದಾಬಾಸ್ಪೇಟೆ ಬಳಿ ಕೆಎಡಿಬಿ ಲ್ಯಾಂಡನ್ನು ತಗೊಂಡು 96ರಲ್ಲಿ ತಗೊಂಡು ಅದನ್ನು 2009ರಲ್ಲಿ ಮಾರಾಟ ಮಾಡಿ, ತದನಂತರ ಕಂಪ್ಲೇಂಟ್ ಆಗಿ ಮೊನ್ನೆ ದೊಡ್ಡ ಇಶ್ಯೂ ಆಗಿದ್ದನ್ನು ನೀವೆಲ್ಲ ಕೇಳಿದ್ದೀರಾ. ಕೆಎಡಿಬಿ ಕಳೆದ 55 ವರ್ಷಗಳಿಂದ 1.5 ಲಕ್ಷ 1.5 ಲಕ್ಷ ರೈತರ ಜಮೀನನ್ನು ತೆಗೆದುಕೊಂಡು ಕೈಗಾರಿಕೆಗಳಿಗೋಸ್ಕರ ಕೆಲಸ ಮಾಡ್ತಾ ಇದೆ. ಬಟ್ ಅದೇ ಕೆಎಡಿಬಿನಲ್ಲಿ 100 ಕೋಟಿ, 1000 ಕೋಟಿ, 1000 ಎಕರೆ ಸ್ಕ್ಯಾಮ್ ಕೂಡ ಆಗಿದೆ ಅನ್ನೋದಕ್ಕೆ ರಾಜು ಚಂದ್ರಶೇಖರ್ ರಾಜು ಚಂದ್ರಶೇಖರ್ ಕುಟುಂಬದ 150 ಎಕರೆ ದಾಬಸ್ಪೇಟೆನಲ್ಲಿ BPL ಟಿವಿ ಕಂಪನಿಯನ್ನು ಓಪನ್ ಮಾಡ್ತೀವಿ ಅಂತೇಳಿ, ಅಥವಾ ಫ್ಯಾಕ್ಟ್ರಿಯನ್ನು ಓಪನ್ ಮಾಡ್ತೀವಿ ಅಂತೇಳಿ ಅದನ್ನು ಮಾರಾಟ ಮಾಡಿದಂಥ ಪ್ರಕರಣ ಇನ್ನೂ ಹಚ್ಚ ಹಸಿರಾಗಬೇಕಾದ್ರೆ ಮತ್ತೊಂದು ಪ್ರಕರಣ ಬೆಂಗಳೂರಲ್ಲಿ ಭುಗಿಲೆದ್ದಿದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಹೇಳಿಕೊಟ್ಟಿರೋದು, ಆನೇಕಲ್ ಬಳಿ 2000 ಇಸ್ವಿನಲ್ಲಿ ಕೆಎಡಿಬಿಯವರು ಅವ್ರೇನೋ ಕಿಸಿದು ಗೆಣಸನ್ನ ಕೀಳ್ತೀವಿ ಅಂತೇಳಿ ಅವ್ರು ಎಲ್ಲಿ ನೋಡಿದ್ರು ಲ್ಯಾಂಡ್ಗಳು ಈ ಯಾವುದೇ ಸಿಟಿನಲ್ಲಿ ಕೆಎಡಿಬಿಯವರಿಗೆ ಕಣ್ಣು ಹಸಿರಾಗ್ಬಿಡ್ತು ಅಂತಂದರೆ ಆ ರೈತರ ಜಮೀನು ಲ್ಯಾಂಡನ್ನು ಅಕ್ವಿಷನ್ ಮಾಡ್ಕೊಳೋದು, ನಾವಿಲ್ಲಿ ಫ್ಯಾಕ್ಟ್ರಿ ಹಾಕ್ತೀವಿ ಅಂತ ಹೇಳೋದು. ಅವ್ರು ಫ್ಯಾಕ್ಟ್ರಿ ಹಾಕಿರೋದೇ ಕಡಿಮೆ, ಬರೀ ಸ್ಕ್ಯಾಮ್ಗಳು ಮಾಡಿರೋದೇ ಸಾವಿರಾರು ಇದೆ. ಅದರಲ್ಲಿ ಒಂದೊಂದೇ ಈಚೆಗೆ ಬರ್ತಾ ಇದೆ. ಈಗ ಮತ್ತೊಂದು ಲ್ಯಾಂಡ್ ಸ್ಕ್ಯಾಮ್ ಈಗ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇಟ್ಸ್ ನನ್ ಅದರ್ ದ್ಯಾನ್ ಇನ್ಫೋಸಿಸ್. ಓಕೆ, ನೀವೆಲ್ಲ ಕೇಳಿರ್ಬೋದಲ್ಲ, ನಮ್ಮ ಸುಧಮ್ಮ, ಸುಧಕ್ಕ, ಸುಧಾ ಸಿಸ್ಟರು, ಸುಧಾದೇವರು. ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನ ಒಂದು ಪಂಗಡ ಇದೆ, ಅಂದರೆ ಒಂದಷ್ಟು ಫಾಲೋವರ್ಸ್ ಇದ್ದಾರೆ. ಅವರನ್ನ ದೇವರಂತಾನೇ ಹೇಳ್ತೀನಿ. ಇದು ಅದೇ ಪಂಗಡಕ್ಕೆ ಈಗ ನಾವು ಪ್ರಶ್ನೆ ಕೇಳಬೇಕಾಗಿದೆ, ಅದೇ ಇನ್ಫೋಸಿಸ್ಗೆ ನಾವು ಪ್ರಶ್ನೆ ಕೇಳಬೇಕಾಗಿದೆ. ಇನ್ಫೋಸಿಸ್ 2000 ಇಸ್ವಿನಲ್ಲಿ ಒಂದು ಅಪ್ಲಿಕೇಶನ್ ಆಗುತ್ತೆ ಕರ್ನಾಟಕ ಗೌರ್ಮೆಂಟ್ ಕೆಎಡಿಬಿಗೆ, ನಮಗೆ ಲ್ಯಾಂಡ್ ಕೊಡಿ, ನಾವು ಇನ್ಫೋಸಿಸ್ ಸಂಸ್ಥೆಯನ್ನು ಆನೇಕಲ್ಲಲ್ಲಿ ಹೊಸ ಪ್ಲಾಂಟನ್ನು ಹಾಕ್ತೀವಿ, ಅಲ್ಲಿ ಎಂಜಿನಿಯರ್ಸ್ಗೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ನಾವು ಕೆಲಸವನ್ನು ಕೊಡ್ತೀವಿ ಅಂತ. ಮೊದಲದಾಗಿ ಅವ್ರಿಗೆ ರಿಜೆಕ್ಟ್ ಆಗುತ್ತೆ. ಕಾರಣ ಯಾಕೆ ಅಂತಂದರೆ, ನಿಮ್ಮ ಹತ್ರ ಸಾಕಷ್ಟು ಹಣ ಇದೆ, ನೀವೇ ಅದನ್ನು ರೈತರಿಂದ ತಗೊಂಡು ಕಟ್ಟಬಹುದು ಅಂತ. ತದನಂತರ ರಿಪೀಟೆಡ್ ಅಪ್ಲಿಕೇಶನ್ ಹಾಕಿದ ಮೇಲೆ ಇನ್ಫೋಸಿಸ್ ಅವರಿಗೆ ಸುಮಾರು 53 ಎಕರೆ ಲ್ಯಾಂಡ್ ಆನೇಕಲ್ಲಲ್ಲಿ ಮಂಜೂರಾಗುತ್ತೆ. ಓಕೆ, ಆನೇಕಲ್ಲಿನ ಅತ್ತಿಬೇಲಿಯಲ್ಲಿ 53.5 ಎಕರೆ ಲ್ಯಾಂಡ್, ಕೃಷಿ ಲ್ಯಾಂಡನ್ನು ಕೆಎಡಿಬಿಯವರು ರೈತರಿಂದ ಕಸಿದುಕೊಂಡು ರೈತರ ಪ್ರಾಣವನ್ನು ತೆಗೆದು ರೈತರ ಕುತ್ತಿಗೆಯನ್ನು ಇಸ್ಕಿ ಕಚ್ಕ ಅಂತ ಇವತ್ತು ಅತ್ತಿಬೇಲಿನಲ್ಲಿ ಆನೇಕಲ್ ರೈತರು ಟೀ ಕುಡಿಯೋಕೆ ಕಾಸಿಲ್ದ್ರ ಒದ್ದಾಡ್ತಾ ಇದ್ದಾರೆ ಎಷ್ಟೋ ಜನ. ಯಾಕಂದ್ರೆ ಆವತ್ತು 2000 ಇಸ್ವಿನಲ್ಲಿ ಆನೇಕಲ್ಲಲ್ಲಿ ಇವ್ರು ಕೊಟ್ಟಿದ್ರೆ 50,000, 60,000, 40,000, 30,000 ಕೊಟ್ಟು ಇವತ್ತು ಅದೇ ಆನೇಕಲ್ ರೈತರು, ಯಾವ ರೈತರು ಈಗ ಇನ್ಫೋಸಿಸ್ಗೆ ಲ್ಯಾಂಡ್ ಕೊಟ್ಟಿದ್ದಾರೆ, ಆ ಜಮೀನು ಒಡೆಯರು ಇವತ್ತು ಇನ್ಫೋಸಿಸ್ ಹತ್ರನೋ ಅಥವಾ ಫುಟ್ಪಾತ್ ಹತ್ರನೋ ಎಲ್ಲೋ ಟೀ ಅಂಗಡಿನಲ್ಲೋ ಯಾವುದೋ ಸಣ್ಣ ಪುಟ್ಟ ಅಂಗಡಿನಲ್ಲೋ ಕೆಲಸ ಮಾಡ್ತಾ ಇರುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅಂದರೆ ಒಬ್ಬ ರೈತನ ಪರಿಸ್ಥಿತಿ, ಲ್ಯಾಂಡ್ ಕೊಟ್ಟು ಟೀಗೂ ಕಾಸು ಇಲ್ದಿರೋಂಥ ವ್ಯಕ್ತಿ ಆದರೆ ಇವತ್ತು ಇನ್ಫೋಸಿಸ್ ಅವರು ಇದೇ ಲ್ಯಾಂಡನ್ನು 2000 ಇಸ್ವಿನಲ್ಲಿ ಕೆಎಡಿಬಿಯಿಂದ ಪಡೆದು ಕೈಗಾರಿಕಾ ಮಾಡ್ತೀವಿ, ಇನ್ಫೋಸಿಸ್ ಪ್ಲಾಂಟನ್ನು ಹಾಕ್ತೀವಿ, ಅಲ್ಲೊಂದು ದೊಡ್ಡ ಸಾಫ್ಟ್ವೇರ್ ಕಂಪ್ನಿಯನ್ನು ಕಟ್ತೀವಿ, 1000 ಉದ್ಯೋಗ ಕೊಡ್ತೀವಿ, ವಗೇರ. ನಮ್ಮ ಸುಧಮ್ಮ ಅವರ ಗಂಡ ನಾರಾಯಣ ಮೂರ್ತಿ ಅವರು ಪಪ್ಪ ಅವ್ರಿಗಿರೋವಂಥ ಪ್ರಶಂಸೆ, ಅವ್ರಿಗಿರೋವಂಥ ಐ ಥಿಂಕ್ ರೆಸ್ಪೆಕ್ಟು ಸ್ಟ್ಯಾಂಡರ್ಡ್ಸು ಅವರ ಅಳಿಯ ಇದಾನಲ್ಲ, ಬ್ರಿಟಿಷ್ ಅಳಿಯ
ಓಕೆ, ಬ್ರಿಟಿಷ್ ಮಾಜಿ ಪ್ರಧಾನಮಂತ್ರಿ ಅವರು ಕೂಡ ಇಲ್ಲ. ಅಷ್ಟು ಮರ್ಯಾದೆ ನಮ್ಮ ಕರ್ನಾಟಕದಲ್ಲಿದೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಇಷ್ಟು ಮರ್ಯಾದೆಯನ್ನು ಸಂಪಾದನೆ ಮಾಡಿರುವಂಥ ಇನ್ಫೋಸಿಸ್ ಕುಟುಂಬ, ಇನ್ಫೋಸಿಸ್ನ ಹುಟ್ಟಾಕದಂಥ ನಾರಾಯಣ ಮೂರ್ತಿ ಅವರು, ಅವರ ಪತ್ನಿ ಸುಧಾಮೂರ್ತಿ ಅವರು ಒಡೆತನದ ಈ ಇನ್ಫೋಸಿಸ್ ಇವತ್ತು ಕೂಡ ಮೇಜರ್ ಸ್ಟೇಕ್ ಹೋಲ್ಡರ್ಸ್ ಒಂದು 6-7 ಜನ ಮೇಜರ್ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಅದರಲ್ಲಿ ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿ ಅವರು, ಯಾವ ಇನ್ಫೋಸಿಸ್ ಅನ್ನ ಕರೆದಂಥ ನಾರಾಯಣ ಮೂರ್ತಿ ಅವ್ರದ್ದು ಜಾಸ್ತಿ ಸ್ಟೇಕ್ಸ್ ಇದೆ. ಬಟ್ ಅದೇ ಇನ್ಫೋಸಿಸ್ಸು 2000 ಇಸ್ವಿನಲ್ಲಿ ನಾವು ಇನ್ಫೋಸಿಸ್ ಪ್ಲಾಂಟನ್ನು, ಇನ್ಫೋಸಿಸ್ ಫ್ಯಾಕ್ಟ್ರಿಯನ್ನು ಅಥವಾ ಇನ್ಫೋಸಿಸ್ ಸಾಫ್ಟ್ವೇರ್ ಕಂಪನಿಯನ್ನು ಹಾಕಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಎಕಾನಮಿನ ಬೂಸ್ಟ್ ಮಾಡ್ತೀವಿ ಅಂತ ಹೇಳಿ ತಗೊಂಡಂಥ ಲ್ಯಾಂಡನ್ನು ಈಗ 2025ರಲ್ಲಿ ಪೂರ್ವಂಕರ ಅವರಿಗೆ ಮಾರಾಟ ಮಾಡಿದ್ದಾರೆ. ಸೇಲ್ ಸೇಲ್ ಸೇಲ್. ಬೆಂಗಳೂರಲ್ಲಿ ಎಲ್ಲವೂ ಸೇಲ್. ಉಪೇಂದ್ರ ಹೇಳ್ತಾ ಇರ್ತಾರೆ ಸೇಲ್ ಸೇಲ್ ಅಂತ. ಉಪೇಂದ್ರ ಫಿಲ್ಮಿಗೆ ಜ್ಞಾಪಕ ಬರ್ತಾ ಇದೆ. ಬಟ್ ನಾವು ಜೆಕೋರೇಡ್ರಮ್ ಸೇಲ್ ಅಂತ ಹೇಳಿದ್ವಿ, BDS ಸೈಟ್ಗಳು ಸೇಲ್ ಅಂತ ಹೇಳಿದ್ರಿ. L&T ನೀವು ಹೇಳಿದ್ರ ಇದು ಐ ಥಿಂಕ್ ಮಾಲ್ ಆಫ್ ಏಷ್ಯಾ, ಅದು ಕೂಡ L&T ಅವರಿಗೆ ಫ್ಯಾಕ್ಟ್ರಿ ಅಂತ ಹಾಕೋಕೊಟ್ಟಿದ್ದು. ಅವರು 40 ವರ್ಷ ಫ್ಯಾಕ್ಟ್ರಿ ನಡೆಸಿ ಈಗ ಮಾಲ್ ಆಫ್ ಏಷ್ಯಾ ಅವರಿಗೆ ಮಾರಾಟ ಮಾಡಿ ಕೈ ತೊಳ್ಕೊಂಡು ಓಡಿ ಹೋದರು. ಈಗ L&T ಅವ್ರ ಕತೆ ಒಂದು ಸೈಡ್ಗೆ ಇಟ್ಟರೆ, ಈಗ ಇನ್ಫೋಸಿಸ್ ಅವರು ಕೂಡ, ಇನ್ಫೋಸಿಸ್ ಮುಂದೆ ನಾವು ಸುವರ್ಣ ನ್ಯೂಸಿನ ರಾಜು ಚಂದ್ರಶೇಖರ್ ಮಾವ ಮತ್ತು ಅವರ ಪತ್ನಿಯವರು ದಾಬಸ್ಪೇಟೆಯಲ್ಲಿ 150 ಎಕರೆ ತಗೊಂಡು ಸ್ವಾಹ, ಗುಳಂ ಸ್ವಾಹ, ಗುಂಡಾಂಜನೇಯ ದೇವಸ್ಥಾನ ಸ್ವಾಹ, ಸಾಕಾನಾಡದಲ್ಲಿ ಲ್ಯಾಂಡ್ಗಳು ಸ್ವಾಹ, ಬೆಂಗಳೂರಲ್ಲಿ 1250 ಕೆರೆಗಳು ಸ್ವಾಹ, ಈಗ ಇನ್ಫೋಸಿಸ್ ಲ್ಯಾಂಡು ಸಹ ಸ್ವಾಹ. ಕೊಟ್ಟಿದ್ದು ಅವ್ರಿಗೆ, ಅದನ್ನ ಹೇಳ್ತಾರಲ್ಲ ನಮ್ಮ ಅಣ್ಣವ್ರದ್ದು ನಾಡಿದೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಬಟ್ ಇನ್ಫೋಸಿಸ್ ಕಥೆನಲ್ಲಿ ಹಂಗಾಗ್ಲಿಲ್ಲ, ಪರರಿಗಾಗಿಲ್ಲ, ಪೂರ್ವಂಕರ್ ಅವ್ರು ಕೊಟ್ಟಿದ್ದಾರೆ. ಈಗ ಪರರು ಅಂತ ತೆಗೆದುಬಿಟ್ಟು ಈಗ ಆಯಾಡಲ್ಲಿ ಹಂಗೆ ಇರೋದು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಗುಟ್ಟೊಂದ ಹೇಳುವೆ ಪುಟಾಣಿ ಮಕ್ಕಳೇ. ಗುಟ್ಟೇನೂ ಇಲ್ಲ, ಎಲ್ಲ ರಟ್ಟಾಗಿದೆ. ಇನ್ಫೋಸಿಸ್ ಅವರು 2000 ಇಸ್ವಿನಲ್ಲಿ ಥ್ರೋ ಅವೇ ಪ್ರೈಸ್ ಅಂತ ಹೇಳ್ತಾರೆ. ಅಂದರೆ 6 ಕಾಸ್ಗೆ 3 ಕಾಸ್ಗೆ ತಗೊಂಡಂಥ ಲ್ಯಾಂಡನ್ನು 25 ವರ್ಷ ಲ್ಯಾಂಡ್ ಬ್ಯಾಂಕ್ ಥರ ಹಂಗೆ ಇಟ್ಕೊಂಡು 53 ಎಕರೆ ಪೂರ್ವಂಕರ್ ಅವರು ಕೊಟ್ಟಿದ್ದಾರೆ. ಈಗ ಪೂರ್ವಂಕ ಅವರು ಕನ್ಫರ್ಮ್ ಮಾಡಿದ್ದಾರೆ, ಎಸ್ ದ ಲ್ಯಾಂಡ್ ಹ್ಯಾಸ್ ಬೀನ್ ಸೋಲ್ಡ್. KDB ಇಂದ ಸಾಫ್ಟ್ವೇರ್ ಕಂಪನಿ ಆಗ್ತೀವಿ ಅಂತ ತಗೊಂಡಂಥ ಲ್ಯಾಂಡನ್ನು ಸುಧಾಮೂರ್ತಿ ಒಡೆತನದ, ನಾರಾಯಣ ಮೂರ್ತಿ ಒಡೆತನದ, ನಾರಾಯಣ ಮೂರ್ತಿ ಹುಟ್ಟಾಕದಂಥ ಇನ್ಫೋಸಿಸ್ ಸಂಸ್ಥೆ 250 ಕೋಟಿಗೆ, ಅಂದಾಜು 30 ಮಿಲಿಯನ್ಸ್ಗೆ ಸೇಲ್ ಸೇಲ್ ಸೇಲ್. ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲವೂ ಸೇಲ್ ಆಗುತ್ತೆ, ಎಲ್ಲವೂ ಸೇಲ್ ಸೇಲ್ ಸೇಲ್. ಈಗ ಸಾಮಾಜಿಕ ಜಾಲತಾಣದಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರನ್ನ, ಸುಧಾಮೂರ್ತಿ ಅಕ್ಕವರನ್ನ, ರಾಜ್ಯಸಭಾ ಮೆಂಬರ್ ಅವರು, ಬೇರೆ ಯಾರೂ ಅಲ್ಲ. ನೋಡಿ, ಯಾವತ್ತೇ ಆಗಲಿ ನಾವು ತಗೊಳೋದಕ್ಕಿಂತ ಹೆಚ್ಚಾಗಿ ಕೊಡಬೇಕಂತೆ. ಓಕೆ, ಇನ್ಫೋಸಿಸ್ ಏನು ಕೊಟ್ಟರು ನನಗಂತೂ ಗೊತ್ತಿಲ್ಲ. ಓಕೆ, ಇನ್ಫೋಸಿಸ್ಗೆ ರಾಜ್ಯ ಸರ್ಕಾರ ಸಾಕಷ್ಟು ಲ್ಯಾಂಡ್ಗಳನ್ನು ಕೊಟ್ಟಿದೆ, ಸಬ್ಸಿಡೈಸ್ ಲ್ಯಾಂಡ್ಗಳನ್ನು ಕೊಟ್ಟಿದೆ. ಕಳೆದ 25 ವರ್ಷದಿಂದ ಓಕೆ, ಲೇಬರ್ ಆ್ಯಕ್ಟ್ ಕೂಡ ಈ ಇನ್ಫೋಸಿಸ್ ಮೇಲೆ ಹಾಕಿಲ್ಲ, ಯಾವುದೇ IT ಕಂಪನಿಗಳ ಮೇಲೆ ಹಾಕಿಲ್ಲ. ಅಂದರೆ ನಿಮಗೆ ಅಲ್ಲಿ ಕೆಲಸ ಮಾಡೋರನ್ನ ಕಿತ್ತಾಕಿದ್ರೆ ಲೇಬರ್ ಕೋಡ್ಗೆ ಹೋಗೋಕ್ಕಾಗಲ್ಲ, ಪ್ರಮೋಷನ್ ಕಿತ್ತಾಕಿದ್ರೆ ಕೊಡೋಂಗಿಲ್ಲ, ಸಂಬಳ ಕೊಟ್ಟಿಲ್ಲ ಅಂದರೆ ಲೇಬರ್ ಕೋಡ್ಗೆ ಹಾಕೋಕ್ಕಿಲ್ಲ. ಓಕೆ, ಅವ್ರಿಗೇನಾದರೂ ಸರ್ವಿಸಲ್ಲಿ ತೊಂದರೆ ಆದರೂ ಕೂಡ ಲೇಬರ್ ಕೋಡ್ಗೆ ಹಾಕೋಕ್ಕಾಗಿಲ್ಲ. ಅಷ್ಟು ಪ್ರೊಟೆಕ್ಷನ್ ಕೊಟ್ಟ ಮೇಲೂ ಸಹ ಇನ್ಫೋಸಿಸ್ ಅನ್ನೋ ಸಂಸ್ಥೆ ಆಕಾಶದ ಎತ್ತರಕ್ಕೆ ಬೆಳೆದು ಪ್ರಪಂಚದಾದ್ಯಂತ ಹೆಸರು ಮಾಡಿ, ಮೈಸೂರಲ್ಲಿ ಏನೋ ಅವರ ಒಂದು ಐ ಥಿಂಕ್ ಸಾಫ್ಟ್ವೇರ್ ಕಂಪನಿಗಳನ್ನು ಮಾಡಿ, ಬೇರೆ ಬೇರೆ ಕಡೆ ಮಾಡಿ, ಈಗ ರಿಯಲ್ ಎಸ್ಟೇಟ್ಗೆ ಸಾಫ್ಟ್ವೇರ್ ಒಡ್ಕೊಲ್ಲ ಇನ್ಫೋಸಿಸ್ ಅವರು ಇಳಿದಿದ್ದಾರೆ. ಪ್ರಶ್ನೆ ಏನಪ್ಪ ಅಂತಂದರೆ, ನಿಮಗೆ ಕೊಟ್ಟಿದ್ದು ಲ್ಯಾಂಡು, ಅಲ್ಲಿ ಸಾಫ್ಟ್ವೇರ್ ಕಂಪನಿಯನ್ನು ಸೆಟಪ್ ಮಾಡಿ ಆರ್ಥಿಕತೆಗೆ ನೀವು ಕಾಂಟ್ರಿಬ್ಯೂಟ್ ಮಾಡಬೇಕು, ನಮ್ಮ ಇಲ್ಲಿನ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಂತ 25 ವರ್ಷ ಲ್ಯಾಂಡ್ ಮಾಡಿಕೊಂಡು ನೀವು ಅಲ್ಲಿ ಸಾಫ್ಟ್ವೇರ್ ಕಂಪ್ನಿನೂ ಮಾಡಿಲ್ಲ, ಆನೇಕಲ್ಲಲ್ಲಿ ಉದ್ಯೋಗನೂ ಸೃಷ್ಟಿ ಮಾಡಿಲ್ಲ. ಲ್ಯಾಂಡನ್ನು ಮಾರಾಟ ಮಾಡೋಕ್ಕೆ ನಿಮಗೆ ಯಾವ ನೈತಿಕತೆ ಇದೆ ಅಂತ ಜನ ಕೇಳ್ತಾ ಇದ್ದಾರೆ. ಕರ್ನಾಟಕದ 7 ಕೋಟಿ ಜನರು, ನಿಮಗೆ ಲ್ಯಾಂಡ್ ಕೊಟ್ಟಂಥ ರೈತರು, ಕರ್ನಾಟಕದ 7 ಕೋಟಿ ಜನ, ಮತ್ತೆ ಈ ನವ ಯುವಕರು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮಗೆ ಕೊಟ್ಟಿದ್ದು ಫ್ಯಾಕ್ಟ್ರಿ ಹಾಕೋಕ್ಕೆ, ಫ್ಯಾಕ್ಟ್ರಿ ಹಾಕೋದು ಬಿಟ್ಟು ಇವತ್ತು ಮಾರಾಟ ಯಾಕೆ ಮಾಡಿದ್ರಿ? ಆಮೇಲೆ ಪೂರ್ವಂಕ ಅವರು ಒಂದು ಬ್ಯೂಟಿಫುಲ್ ಈ ಒಂದು 53.5 ಎಕರೆ ಜಾಗವನ್ನು ಏನು ಮಾಡ್ತೀರಂತ ಪೂರ್ವಂಕ ಅವ್ರು ಕೇಳಿದ್ರೆ, ಅದನ್ನು ಸುಮಾರು 5,000 ಕೋಟಿ ಬೆಲೆ ಬಾಳುವಂಥ ಅಪಾರ್ಟ್ಮೆಂಟನ್ನು ಕಟ್ಟಿ ಸುಮಾರು 5,000 ಕೋಟಿಗೆ ಆ ಫ್ಲಾಟ್ಸ್ನ ಮಾರಿ ವಿ ಆರ್ ಗೋನ್ ಟು ಕಾಂಟ್ರಿಬ್ಯೂಟ್ ಟು ಅವರ್ ಕಂಪನಿ. ಅಂದರೆ ಅವರು ಪೂರ್ವಂಕರ ಕಂಪನಿಯನ್ನು, ರವಿ ಪೂರ್ವಂಕರ ಅಂತ, ಓಕೆ, ಆಶೀಶ್ ಪೂರ್ವಂಕರ ಮತ್ತು ರವಿ ಪೂರ್ವಂಕರ್ ಅವರು ಕನ್ಫರ್ಮ್ ಮಾಡಿದ್ದಾರೆ, ಎಸ್ ನಾವು ಇನ್ಫೋಸಿಸಿಂದ ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ವಿ ಅಂತ. ಅದನ್ನೇ ಹೇಳ್ತಾರಲ್ಲ, ಕೊಟ್ಟನ್ ಕೋಡಂಗಿ, ಅಲ್ಲಿನ ರೈತರಿಗೆ ಬುದ್ಧಿ ಇರಲಿಲ್ಲ, ಲ್ಯಾಂಡ್ ಅಕ್ವೈರ್ ಅಂತ ಲ್ಯಾಂಡ್ ಕೊಟ್ಟರು. ಓಕೆ, ಅದನ್ನು ತಗೊಂಡಿದ್ದವರು ಇನ್ಫೋಸಿಸ್ ಅವರು, ಇವತ್ತು ಅದನ್ನು ವ್ಯಾಪಾರೀಕರಣ ಮಾಡ್ತಾ ಇರೋರು ಪೂರ್ವಂಕದವರು. ನಾನು ಹೇಳ್ತಾ ಇದ್ನಲ್ಲ,
ನಾನು ಬೆಳಗ್ಗೆ ಸಂತೆದು ವಿಡಿಯೋ ಮಾಡಿದಾಗ ಹೇಳ್ತದೆ ಸೇಲ್ ಸೇಲ್ ಸೇಲ್. ಓಕೆ, ಬೆಂಗಳೂರು ಕರ್ನಾಟಕದಲ್ಲಿರುವಂಥ ಕೆರೆಗಳು ಸೇಲು, ಸರ್ಕಾರಿ ಭೂಮಿ ಸೇಲು, KDB ಲ್ಯಾಂಡ್ ತಗೊಂಡು ಫ್ಯಾಕ್ಟ್ರಿ ಮಾಡ್ತೀವ ಅಂತ ಮಾಡ್ಕೊಂಡು ಸೇಲ್ ಸೇಲ್ ಸೇಲ್. ಇಲ್ಲಿ ನೋಡ್ರಿ, ಇವತ್ತು ಬಡವನ ಕೋಪ ದವಡಿಗೆ ಮೂಲ ಅಂದಂಗೆ ಬಡವರು ಶೆಡ್ಡನ್ನ ಬಿಡಲ್ಲ. ಬಡವರು ಸಂತೆ ಮಾಡ್ತಾ ಇದ್ದಾರೆ, ಸಂತೆನ ಖಾಲಿ ಮಾಡಿಸಿ ರಿಯಲ್ ಎಸ್ಟೇಟ್ ಬಿಲ್ಡರ್ಗಳು ಕೊಡೋಕ್ಕೆ ಸ್ಕೆಚ್ ಹಾಕ್ತಾರೆ, 2 ಡ್ರಮ್ಗಳನ್ನ ಮಾಡ್ತಾರೆ. ಓಕೆ, ಅಲ್ಲಿ ಬಿಡದಿ ಹತ್ರ 8,500 ಎಕರೆ ಲ್ಯಾಂಡ್ ತಗೊಂಡು ರಿಯಲ್ ಎಸ್ಟೇಟ್ ಮಾಡಿ ಸೈಟ್ ಮಾಡಿ ಸರ್ಕಾರ ಮಾರಾಟ ಮಾಡ್ಬೇಕಂತೆ. ಈಗ ಇಷ್ಟೆಲ್ಲ ಮಾಡೋ ಸಾಲ್ದಿರ ಆನೆಕಲ್ಲಲ್ಲಿ ಮತ್ತೆ ಇನ್ನೂ 2,500 ಎಕರೆ ಅಕ್ವೈರ್ ಮಾಡ್ಕೊಂಡು ಅಲ್ಲಿ ಸಾಫ್ಟ್ವೇರ್ ಕಂಪ್ನಿಯನ್ನ ಮಾಡಿ ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತೀವಿ ಅಂತ. ಖಂಡಿತ ಇವ್ರು ಏನೂ ಮಾಡಲ್ಲ. ಇವರೆಲ್ಲ ಮಾಡೋದು ಬೋಗಸ್ಸು. ಇವರು ಸಾಫ್ಟ್ವೇರ್ ಕಂಪನಿ ಬೇಕು ಅಂತಂದ್ರೆ ಆ ಸಾಫ್ಟ್ವೇರ್ ಕಂಪನಿ ಹತ್ರ 1,000 ಕೋಟಿ ದುಡ್ಡು ಇರ್ತದೆ, ತಗೊಂಡು ಬೇಕಾದ್ರೆ ಲ್ಯಾಂಡ್ ಇವರು ರೈತರ ಹತ್ರ ತಗೊಂಡು ಆ ರೈತರು ಉದ್ಧಾರ ಆಗಲಿ. ಈ ಅಕ್ವೈರ್ ಲ್ಯಾಂಡ್ ಅಕ್ವಿಸಿಷನ್ ಅಂದ್ರೆ ಒಂದು ದೊಡ್ಡ ಮೋಸ. ಈ KDB ಅನ್ನೋದೇ ಒಂದು ದೊಡ್ಡ ಮೋಸ. KDB ಅಂತ ಹೆಸರು ಹೇಳ್ಕೊಂಡು ರಣ್ಯಾರಾವ್ ಆ ಗೋಲ್ಡ್ ಸ್ಮಗ್ಲರ್ಗೆ 10 ಎಕರೆ ಲ್ಯಾಂಡ್ ಕೊಟ್ಟಿದ್ದಾರೆ. ಸುವರ್ಣ ಟಿವಿಯ ರಾಜೀವ್ ಚಂದ್ರಶೇಖರ್ಗೆ ಅವ್ರ ಮಾವನಿಗೆ ರಾಜೀವ್ ಚಂದ್ರಶೇಖರ್ಗಲ್ಲ, ಅವ್ರ ಮಾವನಿಗೆ, ಅವ್ರ ಹೆಂಡತಿ ಮಾವನಿಗೆ 150 ಎಕರೆ ತಗೊಂಡು ಅವ್ರು ಅದನ್ನ ಏನೂ ಮಾಡಿಲ್ಲ. BPL ಫ್ಯಾಕ್ಟ್ರಿ ಮಾಡ್ತೀವಿ ಅಂತೇಳಿ ಅದನ್ನ ಆಮೇಲೆ ಮಾರುತಿ ಉದ್ಯೋಗ ಅವ್ರಿಗೆ ಮಾರಾಟ ಮಾಡ್ಕೊಂಡ್ರು, ಬೇರೆ ಬೇರೆ ಅವ್ರಿಗೆ ಉದ್ಯೋಗ ಮಾಡ್ಕೊಂಡ್ರು. ರೈತರ ಜಮೀನ ಕಿತ್ಕೊಂಡು KDB ಅನ್ನೋ ಹೆಸರಲ್ಲಿ ಬರೀ ರಿಯಲ್ ಎಸ್ಟೇಟ್ ಮಾಡೋದೆ ಈ KDB ಮತ್ತೆ ತಗೊಂಡ್ರೋ ಕೆಲಸ. ಇವರೆಲ್ಲ ಒಂದು ದೊಡ್ಡ ಮಾಫಿಯಾಗಳಿದ್ದಂಗೆ. ಮಾಫಿಯಾ ಈಸ್ ಆಕ್ಟಿವ್ ಅಟ್ ಎವ್ರಿ ಲೆವೆಲ್. ಪ್ರತಿ ಒಂದು ಲೆವೆಲ್ಲು ಕೂಡ ಮಾಫಿಯಾ ಆಕ್ಟಿವ್ ಆಗಿದೆ. ಬಟ್ ನೈತಿಕವಾಗಿ ಸುಧಮ್ಮ, ನೈತಿಕವಾಗಿ ನಾರಾಯಣ ಮೂರ್ತಿ ಅವರೇ, ಓಕೆ, ನಿಮಗೊಂದು ಕರ್ನಾಟಕ ಪ್ರಶ್ನೆ ಕೇಳ್ತಾ ಇದೆ. ಕರ್ನಾಟಕದ ಜನ ನಿಮ್ಮನ್ನ ಬೆಳೆಸಿದ್ರು, ಕರ್ನಾಟಕದ ಸರ್ಕಾರಗಳು ರೈತರಿಂದ ಜಮೀನು ಕಿತ್ಕೊಂಡು ನಿಮಗೆ ಕೊಟ್ಟರು, ಕರ್ನಾಟಕದ ಸರ್ಕಾರ ಸಬ್ಸಿಡಿನಲ್ಲಿ ನಿಮ್ಗೆ ಎಲೆಕ್ಟ್ರಿಸಿಟಿ ಕೊಡ್ತು, ನಮ್ಮ ಜನ ಅವ್ರ ಮಕ್ಕಳನ್ನ BE ಓದಿಸಿ ಸಾಫ್ಟ್ವೇರ್ನ ಓದಿಸಿ BE-ನಲ್ಲಿ ಸಾಫ್ಟ್ವೇರ್ಗಳನ್ನ ಓದಿಸಿ ನಿಮ್ಮ ಕಂಪನಿಗೆ ಕೆಲಸ ಮಾಡಕ್ಕೆ ಕಳಿಸಿದ್ರು. ಇಷ್ಟೆಲ್ಲ ಕೊಟ್ಟಂತ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಇನ್ನು 53 ಎಕರೆ ಲ್ಯಾಂಡನ್ನು ತಗೊಂಡು ನೀವು 25 ವರ್ಷ ಮಾಡಿಕೊಂಡು ಅದನ್ನ ಇವತ್ತು ಪೂರ್ವಂಕರ್ ಅವ್ರಿಗೆ ಮಾರಾಟ ಮಾಡೋದು ಎಷ್ಟರ ಮಟ್ಟಿಗೆ ನೈತಿಕವಾದಂಥ ಪ್ರಶ್ನೆಯನ್ನ ನಿಮಗೆ ಮುಂದೆ ಇಡುತ್ತಾ? ನೋಡಿ, ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರೆ. ಅಂದ್ರೆ ದೂರಕ್ಕೆ ನೋಡೋಕೆ ಎಲ್ಲರೂ ಚೆನ್ನಾಗಿರ್ತದೆ, ಹತ್ರಕ್ಕೆ ಹೋದಾಗೆ ಕಲ್ಲು ಮುಳ್ಳು ಗೊತ್ತಾಗೋದು. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರ ಬಗ್ಗೆ, ಇನ್ಫೋಸಿಸ್ ಅವ್ರ ಬಗ್ಗೆ ಇವತ್ತು ಕೂಡ ಕರ್ನಾಟಕರಿಗೆ, ಕನ್ನಡಿಗರಿಗೆ ಗೌರವ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಅದೇ ಜವಾಬ್ದಾರಿ, ಅದೇ ಒಂದು ಕಾಂಟ್ರಿಬ್ಯೂಷನ್ ಇನ್ಫೋಸಿಸ್ನ ಕಟ್ಟದಂಥವ್ರಿಗೆ, ಸುಧಾಮೂರ್ತಿ ಅವ್ರಿಗೆ, ನಾರಾಯಣ ಮೂರ್ತಿ ಅವ್ರಿಗೆ ಇರಬೇಕಾಗಿತ್ತು ಅಂತ ಹೇಳುತ್ತಾ, ನೀವೆಲ್ಲ ತುಂಬಾ ದೊಡ್ಡವರು, ದೊಡ್ಡ ಮಟ್ಟಕ್ಕೆ ಬೆಳೆದವರು. ನಿಮ್ಮ ಮನೆಯಲ್ಲಿ ಅಳಿಯ ಬಂದ್ಬಿಟ್ಟು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಆಗಿದ್ದು ಅಂತವ್ರು, ಇಂಥ ಒಂದು ದೊಡ್ಡ ಮಟ್ಟಕ್ಕೆ ಹೋದಂಥವರು ಕೇವಲ 53 ಎಕರೆ ಲ್ಯಾಂಡ್, 250 ಕೋಟಿ ಲ್ಯಾಂಡ್ ಅನ್ನ ಮಾರಾಟ ಮಾಡಿದ್ದು. ಓಕೆ, ಇನ್ಫೋಸಿಸ್ ಸಂಸ್ಥಾಪಕರಿಗೆ, ಇನ್ಫೋಸಿಸ್ ನಡೆಸ್ತಾ ಇರೋರಿಗೆ, ಇನ್ಫೋಸಿಸ್ ಫ್ಯಾಕ್ಟ್ರಿ ಮಾಡ್ತೀವಿ ಅಥವಾ ಸಾಫ್ಟ್ವೇರ್ ಕಂಪನಿ ಮಾಡ್ತೀವಿ ಅಂತೇಳಿ ಆನೆಕಲ್ಲಲ್ಲಿ ಲ್ಯಾಂಡ್ ತಗೊಂಡು ಅದನ್ನ 250 ಕೋಟಿಗೆ ಪೂರ್ವಂಕರ್ ಅವ್ರಿಗೆ ಮಾರಿದವ್ರಿಗೆ, ಇನ್ಕ್ಲೂಡಿಂಗ್ ಪೂರ್ವಂಕರ್ ಅವ್ರಿಗೆ ನಿಮಗೆ ಲ್ಯಾಂಡ್ ಬೇಕು ಅಂತಂದ್ರೆ ರೈತರಿಂದ ತಗೊಳ್ಳಿ. ಈ ರೀತಿ ತಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳುತ್ತಾ, ಓಕೆ, ಸಾಮಾನ್ಯ ಜನ ಬದುಕೋದು ತುಂಬಾ ಕಷ್ಟ ಆಗಿದೆ. ಆದರೂ ಕೂಡ ನಮ್ಮ ಈ ಒಂದು ಟ್ರೂ ಲೈಫ್ ನ್ಯೂಸ್ ಚಾನೆಲ್ ಈ ರೀತಿ ಅನ್ಯಾಯಗಳನ್ನ ಸದಾ ಪ್ರಶ್ನೆ ಮಾಡ್ತಾನೆ ಇರ್ತವೆ. ಐ ಡೋಂಟ್ ಟಾಕ್ ಲೈಕ್ ನನಗೆ ರಂಗಣ್ಣನ ಥರ ಗಂಟೆಗಟ್ಟಲೆ ಮಾತಾಡೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಅರ್ನಬ್ ಗೋಸ್ವಾಮಿ ಥರ ಸೂಟ್ ಹಾಕೊಂಡು ಕಿರ್ಚಕ್ಕೂ ಆಗಲ್ಲ. ಓಕೆ, ಎರಡೂ ಮಾಡೋಕ್ಕಾಗಲ್ಲ. ಬಟ್ ಪ್ರಶ್ನೆ ಅಂತ ಕೇಳ್ತೀವಿ, ಅದು ನೇರವಾದ ಪ್ರಶ್ನೆ ಇರುತ್ತೆ, ಅದು ಬಂದು ತಿವಿಯುವಂಥ ಪ್ರಶ್ನೆನೇ ಅಂತ ಹೇಳುತ್ತಾ, ಇನ್ಫೋಸಿಸ್ ಆಸ್ ಸೋಲ್ಡ್ 53 ಎಕರೆ ಲ್ಯಾಂಡನ್ನು 250 ಕೋಟಿಗೆ ಮಾರಾಟ ಮಾಡ್ಕೊಂಡಿದ್ರೆ ಖಂಡಿತವಾಗಿ ಇವತ್ತು ಕೇಳೋಕೋರೆ ಹೌದು ನಮ್ಮ ಲ್ಯಾಂಡು ನಾವು ಮಾರಾಟ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಬಟ್ ನಿಮಗೆ ಕೊಟ್ಟಿದ್ದು ಸಾಫ್ಟ್ವೇರ್ ಕಂಪ್ನಿ ಮಾಡಲಿಕ್ಕೆ ಹೊರತು ಅದನ್ನು ಮಾರಾಟ ಮಾಡಲಿಕ್ಕೆ ಅಲ್ಲ. ಆದರೂ ಪರವಾಗಿಲ್ಲ, ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಒಂದಷ್ಟು ಬುದ್ಧಿ ಬರಬೇಕು. ಓಕೆ, ಎಷ್ಟೇ ಆಗಲಿ ಶ್ರೀಮಂತರೇ ದೊಡ್ಡವರೇ, ಬಡವನೇ, ರೈತನೇ, ಸಾಮಾನ್ಯ ಜನನೇ. ಕರ್ನಾಟಕದಲ್ಲಿ ಎಲ್ಲೇ ಏನೇ ಆಗಲಿ, ಅನ್ಯಾಯ ಆಗಲಿ, ಭ್ರಷ್ಟರೇ ಎಚ್ಚರ. ಧನ್ಯವಾದಗಳು.